ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಆರೋಗ್ಯಕರವಾದಂತಹ ಶೀಘ್ರವಾಗಿ ಮಾಡಬಲ್ಲ ಒಂದು ಲಡ್ಡುವನ್ನು ಮಾಡಿ ನೋಡೋಣ. ಇದು ಬಂದು ಎಳ್ಳು ಹುರಿದಿಟ್ಕೊಂಡಿದ್ದೀನಿ. ನಮ್ಮ ಬೋನ್ಸ್ಗೆ ಇದು ತುಂಬ ಒಳ್ಳೆಯದು, ಮೂಳೆಗಳನ್ನು ಬಲಪಡಿಸುವಂತಹ ಲಡ್ಡು ಇದು. ಕಡಲೆ 20 ಗ್ರಾಮು, 5 ಏಲಕ್ಕಿ, 5 ಲವಂಗ, 40 ಗ್ರಾಮಷ್ಟು ಬೆಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ. ಅದರ ಜೊತೆಗೆ 40 ಗ್ರಾಮಷ್ಟು ಕೊಬ್ಬರಿ ತೆಗೆದಿಟ್ಕೊಂಡಿದ್ದೀವಿ. ಈ ಎಳ್ಳನ್ನು ಬಂದು ನಾವು ಕ್ಲೀನ್ ಮಾಡಿ ಅದನ್ನು ಹುರಿದು ಇಟ್ಕೊಬೇಕಾಗುತ್ತೆ. ಈಗ ನಾವು ಕೊಬ್ಬರಿನ ತುರ್ಕೊಂಡು ಕಡಲೆ ಮತ್ತು ಬೆಲ್ಲ, ಏಲಕ್ಕಿ, ಲವಂಗ ಇದು ಎಲ್ಲವನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಅರ್ಧ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ ನಾನು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. 10ರಿಂದ 20 ಕಾಳು ಮೆಣಸನ್ನು ಹಾಕ್ಕೊಬೇಕು. ಅದ್ರ ಜೊತೆಗೆ ಬೇಕು ಅಂದರೆ ನಾವು ಒಣಶುಂಠಿ 1 ಗ್ರಾಮ್ ಅಷ್ಟು ಹಾಕ್ಕೊಂಡ್ವಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ನೋಡಿ, ಈಗ ಹುರಿದಿರೋ ಅಂಥ ಎಳ್ಳನ್ನು ನಾನು ಅದಕ್ಕೆ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸಿ ಹಾಕಿ ಇಟ್ಕೊಂಡಿದ್ದೀನಿ. ಪ್ರತಿದಿನ ಈ ಲಡ್ಡನ್ನು ನಾವು 20ರಿಂದ 30 ಗ್ರಾಮಷ್ಟು ತೊಗೊಂಡ್ವಿ ಅಂದರೆ ಒಂದು ಲಡ್ಡನ್ನ 20ರಿಂದ 30 ಗ್ರಾಮ್ ಬರೋಂಗೆ ನಾವು ಲಡ್ಡು ಮಾಡ್ಕೊಬೇಕಾಗುತ್ತೆ. ತಿಂತಾ ಬಂದ್ವಿ ಅಂದರೆ ನಮ್ಮ ಬೋನಿನ ಸಮಸ್ಯೆ ಎಲ್ಲ ಕಮ್ಮಿಯಾಗಿ ಆರೋಗ್ಯವಾಗಿ ಇರಬಹುದು. ಜಾಸ್ತಿ ತಿಂದ್ವಿ ಅಂದರೆ ಹೀಟ್ ಆಗುತ್ತೆ. ಇದು ಹೆಚ್ಚಿಗೆ ತಿನ್ನೋ ಹಾಗಿಲ್ಲ, 20ರಿಂದ 30 ಗ್ರಾಮ್ ತಿನ್ನಬೇಕಾಗುತ್ತೆ ಅಷ್ಟೇ. ಹೀಟನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಕೊಬ್ಬರಿ ಎಲ್ಲ ಹಾಕಿರೋದು. ಈಗ ನಾನು ಇದರಲ್ಲಿ 1-2 ಲಡ್ಡು ಮಾಡೋ ಅಷ್ಟು ಅಂದರೆ 60 ಗ್ರಾಮಷ್ಟು ಪೌಡರ್ ತಗೊಂಡು, ಎಳ್ಳಿನ ಪೌಡ್ರು ರೆಡಿ ಮಾಡಿದ್ದೀವಲ್ಲ ಅದನ್ನು ತಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನು ಜೇನುತುಪ್ಪವನ್ನು ಹಾಕ್ಕೊತೀನಿ. ಇವಾಗ ಇದು ಹಾಕಿರೋದು ಜೇನುತುಪ್ಪ ಮತ್ತು ತುಪ್ಪ ಕರಗಿಸಿಟ್ಕೊಂಡಿದ್ದೀನಿ, ಅದನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ತೀನಿ. ಈ ಉಂಡೆನ ನಾವು ಪ್ರತಿದಿನ ನಾವು ತಿಂತಾ ಬರ್ಬೋದು. ಬೇರೆ ಸ್ನ್ಯಾಕ್ಸ್ ತಿನ್ನೋ ಬದಲು ಇದು ತಿಂದ್ವಿ ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಯಸ್ಸಾಗ್ತಾ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಬರುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ನೋಡಿ ಈ ಥರ ಉಂಡೆ ಮಾಡ್ತೀನಿ. ಆದರೆ ಸ್ವಲ್ಪ ಇದು ಉಂಡೆ ಸರಿಯಾಗಿ ಹಾಕ್ತಾಯಿಲ್ಲ, ಅಂದರೆ ಟಚ್ ಮಾಡಿದ್ರೆ ಅದು ಪುಡಿಯಾಗ್ಬಿಡ್ತಾಯಿದೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಹದ ಗೊತ್ತಾಗುತ್ತೆ. ಆ ಥರ ಇದನ್ನು ನಮ್ಮ ಮನೆಯಲ್ಲ 20 ನಿಮಿಷ ಆಗುತ್ತೆ ಅಷ್ಟೇ. ಇದು ತುಂಬ ಟೈಮ್ ತಗೊಳ್ಳಲ್ಲ. ಇದನ್ನು ನಾವು ಮಾಡಿಟ್ಕೊಂಡು ಪ್ರತಿದಿನ ಮಕ್ಳಿಗೂ ಕೊಡ್ಬೋದು, ನಾವು ತಿನ್ಬೋದು. ಚಿಕ್ಕ ಮಕ್ಳಿಗೆಲ್ಲನೂ ಕೆಲವರೆಲ್ಲನೂ ನಿಶಕ್ತಿಯಿಂದ ಇರ್ತಾರೆ, ಅಂಥವ್ರಿಗೆಲ್ಲನೂ ಸ್ವಲ್ಪ ಕೊಡ್ತಾ ಬರ್ಬೋದು. ಉಂಡೆ ಮಾಡಿದ ಪೌಡರು ಸಹ ಹಾಗೆ 1 ಸ್ಪೂನ್ ಕೊಡ್ತಾ ಬರ್ಬೋದು. ನಾವು ತಿಂದ್ರೂ ಹಾಗೇ 30 ವರ್ಷ 35 ವರ್ಷದ ಮೇಲೆ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಬರುತ್ತಲ್ಲ, ಅಂಥದನ್ನೆಲ್ಲ ಮೊದಲಿಂದನೇ ಅವಾಯ್ಡ್ ಮಾಡ್ಕೊಬೋದು. ಇದನ್ನು ಮನೆಯಲ್ಲಿ ಮಾಡಿ ನೋಡಿ, ಮಕ್ಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು, ವಯಸ್ಕರಿಗೂ ಕೊಡ್ಬೋದು. ಎಲ್ರಿಗೂ ಆರೋಗ್ಯಕರವಾದಂತಹ ಲಡ್ಡು ಮನೆಯಲ್ಲೇ ಅತಿ ಶೀಘ್ರವಾಗಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ.